ದರ್ಶನಕ್ಕೆ ಬಿಡ್ತಾ ಇದ್ದಾರೆ. ಏನೇನ್ ಚೆಕ್ ಮಾಡ್ತಾರೆ ಹೇಳಿ. ಈಗಿನ ಹಾಲತ್ತಲ್ಲ ಸರ್, ಫಸ್ಟ್ ಏನಂತ ಹೇಳಿದ್ರೆ ಕ್ಲಾಕ್ ರೂಮ್ ಇದೆ ಸರ್. ಒಳಗೆ ಬಂದ ತಕ್ಷಣ ನಾವು ಏನು ಸುಗ್ರೀವಿಕಿಲ್ಲ ಅಂತ ಏನು ಹೇಳ್ತೇವಲ್ಲ, ಆ ಮಹಾದ್ವಾರದಿಂದ ಒಳಗೆ ಬಂದ ತಕ್ಷಣ ಬಲಬದಿಗೆ ಒಂದು ಕ್ಲಾಕ್ ರೂಮ್ ಅಂತ ಇದೆ. ಅಲ್ಲಿ ಲಗೇಜ್ ಎಲ್ಲ ಡೆಪಾಸಿಟ್ ಮಾಡಿ, ಮೊಬೈಲ್ ಡೆಪಾಸಿಟ್ ಮಾಡಿ ಮುಂದೆ ಹೋಗಬೇಕಾಗ್ತದೆ. ಮುಂದೆ ತುಂಬ ಸ್ಟ್ರಿಕ್ಟ್ ಅವ್ರದ್ದು ಚೆಕಿಂಗ್ ಇದೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ಮೊಬೈಲ್ ಒಳಗೆ ಅಲೋ ಮಾಡೋದಿಲ್ಲ. ಒಳ್ಳೆ ದರ್ಶನ ಪಡ್ಕೊಂಡು ಹೊರಗೆ ಬರೋದು. ಹಾರ್ಡ್ಲಿ ನಿಮ್ಗೆ ಈಗಿನ ಹಾಲತ್ತಲ್ಲಿ ಒಂದು 2 ತಾಸು 2 ರಿಂದ 3 ಗಂಟೆ ಬೇಕಾಗುತ್ತೆ ದರ್ಶನಕ್ಕೆ. ಹೌದು, ಕನಿಷ್ಠ ಪಕ್ಷ. ಈಗಿನ ಒತ್ತಡ ಇನ್ನೂ ಜಾಸ್ತಿ ಇದೆ. ಬೆಳಗ್ಗೆ ನಾವು ನಿನ್ನೆ ರಾತ್ರಿ ನಿಂತಿದ್ದಕ್ಕೆ ನಮ್ಗೆ ಇವತ್ತು ಅಷ್ಟು ಸಿಗ್ಲಿಲ್ಲ. ಬಟ್ ಈಗಿನ ಒತ್ತಡದಲ್ಲಿ ನೋಡಿದ್ರೆ ಮಿನಿಮಮ್ ಒಂದು 2 ರಿಂದ 3 ಗಂಟೆ ಬೇಕೇ. ಇನ್ನು ರಾಮ ಮಂದಿರ ಇನ್ನೊಂದು ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಮೇಲೆ ದರ್ಬಾರ್ ಹಾಲ್ ಆಗಿರ್ಬೋದು, ಆ ಒಂದು ನಿರ್ಮಾಣ ಮಾಡಬೇಕು. ಇನ್ನೊಂದು 2-3 ವರ್ಷ ಹಿಡಿಬೋದು. ಮತ್ತೆ ಬರುವಂತ ಆಸೆಗಳಿದೆ ಅಥವಾ ದರ್ಶನ ಆಯ್ತು, ಜೀವನ ಸಾರ್ಥಕತೆ ಆಯ್ತು ಅಂದ್ರೆ? ಇಲ್ಲಪ್ಪ, ಮತ್ತೆ ಬರೋದಿದೆ. ಹೌದು, ಸಂಪೂರ್ಣ ಆದ್ಮೇಲೆ ಹೊರಗಡೆ ಎಲ್ಲ ಮತ್ತು ಮಂದಿರಗಳೆಲ್ಲ ಆದ್ಮೇಲೆ ಮತ್ತೆ ಬರ್ಬೇಕು ಹೇಳಿ ಆಸೆ ಇದೆ. ಸರ್, ಈಗ ಒಂದಿಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಯಾಕಂದ್ರೆ ಶಾರ್ಟ್ ಟೈಮಲ್ಲಿ ಎಲ್ಲವನ್ನೂ ಕೂಡ ಮಾಡೋಕೆ ಆಗಲ್ಲ. ಸೊ ಈಗ ಆಗ್ತಾ ಇರುವಂತದ್ದು ಈ ಅರ್ಧ ಆಗಿರತಕ್ಕಂಥ ಕಾಮಗಾರಿಯ ಸಂಪೂರ್ಣ ಚಿತ್ರಣವನ್ನ ತೋರಿಸ್ತಾ ಇದೆ. ಏನ್ ಅನ್ನಿಸ್ತು ಸರ್ ದೇವಸ್ಥಾನದ ಹೊರಭಾಗ ನೋಡಿ? ಸರ್, ದೇವಸ್ಥಾನದ ಹೊರಭಾಗ ಇರ್ಬೋದು ಅಥವಾ ಕಂಪ್ಲೀಟ್ ಆಗಿದ್ದು ಒಳಭಾಗ ಇರ್ಬೋದು, 1 ಇಂಚ್ ಬಿಡದೆ ಅಷ್ಟು ಚಂದ ಕಾರ್ವಿಂಗ್ ಕೆಲಸ ಆಗಿದೆ. ಮಾರ್ಬಲ್ ಇಂದ ಇರ್ಬೋದು ಅಥವಾ ಪರ್ಟಿಕ್ಯುಲರ್ ಆ ಸ್ಟೋನ್ ಒಂದು ಯೂಸ್ ಮಾಡಿದ್ದಾರೆ, ಅದ್ರದ್ದು ಇರ್ಬೋದು. ಟೋಟಲಿ ವರ್ತ್ ಇದೆ. ಒಂದ್ಸಲ ಬಂದು ಎಲ್ಲರೂ ನೋಡ್ಲೇಬೇಕು. ಇವತ್ತಲ್ಲ, 1 ವರ್ಷ ಅಲ್ಲ, 2 ವರ್ಷ ಬಿಟ್ಟಾದ್ರೂ ಬಂದು ನೋಡ್ಲೇಬೇಕಂತ ಹೇಳ್ತೇನೆ ನಾನು, ಅಷ್ಟು ಜನರಿಗೆ. ಸರ್, ಒಂದೇ ಮಾತಲ್ಲಿ ಹೇಳಿದ್ದಾರೆ ಈ ಒಂದು ರಾಮ ಮಂದಿರದ ಬಗ್ಗೆ. ಅದ್ಭುತನೇ ಸರ್, ನೀವು? ಅದ್ಭುತ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಇದು ಕನ್ನಡಿಗರ ಮಾತು. ಬೆಳಿಗ್ಗೆ 3:15ಗೆ ಹೋಗಿ ನಿಂತ್ಕೊಂಡು 8 ಗಂಟೆಗೆ ದರ್ಶನವನ್ನ ಮಾಡಿ ಬಂದಿರತಕ್ಕಂಥದ್ದು ವಾಪಸ್ ಆಗಿದ್ದಾರೆ. ಇಲ್ಲಿನ ಹೇಗಿದೆ ದರ್ಶನ ಮತ್ತೆ ರಾಮ ಮಂದಿರ ಹೇಗಿದೆ ಅಂತೇಳಿ ಅವರ ಮುಖದಲ್ಲಿ ಆ ಒಂದು ಮಂದಹಾಸ ಹೇಳ್ತಾ ಇದೆ. ಅವರಿಗೆ ಅಷ್ಟು ಖುಷಿಯಾಗಿದೆ ಒಂದು ಬಾಲರಾಮನ ದರ್ಶನ ಮಾಡಿ, ಹಾಗೆ ಈ ಮಂದಿರವನ್ನ ನೋಡಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸರ್ಕಾರ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್, ವಿಸ್ತಾರ ನ್ಯೂಸ್, ಅಯೋಧ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.